ಆಶಾ, ನಿನ್ನ ಪತಿ ನೀಗೈದ ಆಧಾರಕ್ಕೆ ಕಾಣಿಕೆಯಾಗಿ ಕೊಟ್ಟ 50,000 ಮುಗಿಯುವುದರ ಮುನ್ನವೇ ಐಡೆ ಮಾಡು ಹಣಕ್ಕಾಗಿ. ಚಂದ್ರಕಾಂತ್, ಇದೇನು ಮಾತಾಡ್ತಾ ಇದ್ದೀರಿ ನೀವು? ಮಾತಿಗೊಮ್ಮೆ ಹಾದರಿ ಹಾದರಿ ಅಂತ ಕರೆದು ನನ್ನ ಮನವನ್ನೇಕೆ ನೋಯಿಸ್ತಾ ಇದ್ದೀರಿ? ನಾನೊಬ್ಬರೇ ನಿನಗೆ ಗರತಿ ಎಂದರೆ ಹಾದರಿ ಎನ್ನುವ ಕಳಂಕದ ಪಟ್ಟ ತಪ್ಪುವುದೇ ನಿನಗೆ? ಹೋಗಲಿ ಬಿಡು, ನಾನೇಕೆ ನಿನಗೆ ಹಾದರಿ ಎನ್ನಲಿ? ಇನ್ನು ಮುಂದೆ ನಾನು ನಿನಗೆ ಗರತಿ ಶೀಲವತಿ ಎಂದೇ ಸಂಬೋಧಿಸ್ತೇನೆ. ಆದರೆ ಮುಂದಿನ ಜೀವನಕ್ಕಾಗಿ ಐಡೆ ಮಾಡು. ಗಂಡಸರಾದ ತಾವು ನನ್ನನ್ನು ಕೇಳಿದ್ರೆ ನಾನೇನು ಹೇಳಬೇಕು? ಆಶಾ, ಎಂದು ನಿನ್ನ ಸಂಘದಲ್ಲಿ ನನ್ನ ಅಂತರಂಗದ ಬಳ್ಳಿಯ ಬಯಕೆ ಹಬ್ಬಿತೋ ಅಂದೇ 50,000ಕ್ಕೆ ನನ್ನ ಬುದ್ಧಿವಂತಿಕೆಯ ಬತ್ತಳಿಕೆ ಬರಿದಾಗಿ ಹೋಯಿತು. ಕೇವಲ ಕ್ಷಣಿಕ ಸುಖದಾಸೆಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ನನ್ನ ಬಾಳನ್ನು ಸಹ ಬರಡು ಮಾಡಿಬಿಟ್ಟೆ ನೀನು. ನಾನೇನು ಹಾಳು ಮಾಡಿದ್ದೀನಿ ನಿಮ್ಮನ್ನ? ಇದಕ್ಕಿಂತ ಇನ್ನೇನು ಬೇಕು? ಆಶಾ, ನಿನ್ನಿಂದಲೇ ನಾನು ವಂಚಕ ದ್ರೋಹಿ ಎನ್ನುವ ಕಳಂಕಕ್ಕೆ ಗುರಿಯಾಗಿದ್ದಲ್ಲದೆ ನನ್ನನ್ನು ಬೇರೆ ಯಾರೂ ನಂಬುವುದಿಲ್ಲ. ಮೇಲಾಗಿ ನನಗೆ ಯಾರೂ ಕನ್ಯಾದಾನ ಮಾಡಿ ಮದುವೆ ಮಾಡುವುದಿಲ್ಲ. ಓಹೋ, ನಿಮಗೆ ಇನ್ನೂ ಮದುವೆಯಾಗಬೇಕು ಅನ್ನೋ ಹಂಬಲವೇ? ಮತ್ತೆ ಸೂಳೆಯಾದ ನಿನ್ನನ್ನು ಸತಿಯೆಂದೊಪ್ಪಿಕೊಂಡು ಸತ್ತು ಹೋಗಬೇಕೆ? ಚಂದ್ರು, ಮಿತಿ ಮೀರಿ ಮಾತಾಡ್ತಾ ಇದ್ದೀರಿ. ನಾನೇಕೆ ಸೂಳೆಯಾಗಲಿ? ಕೈ ಹಿಡಿದ ಗಂಡನಿಗೆ 2 ಬಗೆದು ಮಿಂಡನೊಡನೆ ನಕ್ಕು ನಲಿಯುವ ನಿನ್ನಂತ ರಂಡಿಯರನ್ನು ನಂಬಿ ಸತಿಯೊಂದು ಒಪ್ಪಿಕೊಳ್ಳಲು ನಾನೇನು ಮತಿಗೆಟ್ಟ ಮಂಗನಲ್ಲ. ನಾನು ಮನಸ್ಸು ಮಾಡಿದರೆ ಲಕ್ಷಕ್ಕೂ ಮಿಗಿಲು ಹಣ ಸುರುವಿ ನನ್ನನ್ನು ಮದುವೆ ಮಾಡಲು ಸಿದ್ಧರಿದ್ದರು ನನ್ನ ಸಹೋದರ ಮಾವನವರು. ನಿನ್ನ ಜೀವನದ ಭದ್ರತೆಗಾಗಿ ನನ್ನ ಬಾಳನ್ನು ಸಹ ಬಲಿ ತೆಗೆದುಕೊಂಡೇ ಬಿಟ್ಟೆ ನೀನು. ಚಂದ್ರ, ನಿಮ್ಮನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಹೇಳಿಕೊಳ್ಳೋದಕ್ಕೆ ಯಾರೂ ಇಲ್ಲ. ಆದದ್ದರ ಮರೆತು ಮುಂದಿನ ಬಾಳಿಗೆ ಒಂದು ದಾರಿನ ಹುಡುಕೊಳ್ಳೋಣ. ನೋಡು ಆಶಾ, ನಿನಗೆ ಮೋಸ ಮಾಡಬೇಕು, ನಿನ್ನನ್ನು ನಡುನೀರಿನಲ್ಲಿ ಕೈ ಬಿಡಬೇಕು ಎನ್ನುವ ಕೀಳೋ ಭಾವನೆ ನನ್ನಲ್ಲಿಲ್ಲ. ಈಗ ನೀನು ನಾನು ಹೇಳಿದಂತೆ ಕೇಳಿದರೆ ಜೀವನ ಪರ್ಯಂತ ಸುಖವಾಗಿರಬಹುದು. ಅದೇನೇ ಇದ್ರು ಹೇಳಿ, ನಿಮ್ಮ ಮಾತಿ ದಾರಿ ದೀಪ ಈ ಆಶಾಳ ಬಾಳಿಗೆ. ಆಶಾ, ಜಮೀನ್ದಾರ್ ದಯಾನಂದ ಇಟ್ಟಿರುವ ನಗನಾಣ್ಯ ಎಲ್ಲವೂ ನಿನಗೆ ಗೊತ್ತು ತಾನೆ? ದೇವರ ಕೋಲಿಯಲ್ಲಿರೋ ನೆಲ ಮಾಳಿಗೆ ಟ್ರೆಜರಿಲಿದೆ. ಅದರ ಬೀಗದ ಕೈ ಕೂಡ ಆ ದೇವರ ಜಗಲಿ ಮೇಲೆ ಇರುತ್ತೆ. ಹಾಗಾದರೆ ಸಮಯ ಸಾಧಿಸಿ ಅದನ್ನು ಕಳುವು ಮಾಡಿಕೊಂಡು ಇಲ್ಲಿಂದ ಕಾಲ್ಕಿತ್ತಿ ಅಪಾರವಾದ ಸಂಪತ್ತಿನೊಂದಿಗೆ ಬಹು ದೂರ ಹೋಗಿ ಆಯಾಗಿದ್ದು ಬಿಡೋಣ. ಏನಂತೀಯ? ಗುಡ್ ಐಡಿಯಾ. ನೀವು ಹೇಳಿದಂತೆಯೇ ಈ ವಾರವೇ ಈ ಕಾರ್ಯವನ್ನ ಮಾಡಿ ಮುಗಿಸೋಣ. ಸರಿ, ಹೊರಡೋಣವೇ? ಆಶಾ, ಇನ್ನು ಮುಂದೆ ಏನಿದ್ದರೂ ಜಮೀನ್ದಾರನ ಸಂಪತ್ತನ್ನು ಕಳುವು ಮಾಡಿಕೊಂಡು ನಂತರ ಅವನನ್ನು ಕೊಲೆಗೈಯಲೇಬೇಕು. ಇದೇ ನಮ್ಮ ಮುಂದಿನ ಕಾರ್ಯ. ನಡೆ ಹೋಗೋಣ ಆಶಾ. ಎಲೆ ವಿಧಿಯೇ, ನೀ ಬರಿದ ಲಿಖಿತವೇ ವಿಚಿತ್ರವಾಗಿರುವಾಗ ನಿನ್ನೆದುರು ನಿಂತು ಹೋರಾಡುವ ಶಕ್ತಿ ನನಗೆಲ್ಲಿಂದ ಬರಬೇಕು? ಧರ್ಮದ ದಾರಿಯಲ್ಲಿ ನಡೆದು
ಸತ್ಕೀರ್ತಿವಂತನಾಗಬೇಕೆಂಬ ಹೆಬ್ಬಯಕೆನಿಟ್ಟುಕೊಂಡ ನನ್ನನ್ನು ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಾಗ ಕಲ್ಲು ಮುಳ್ಳುಗಳನ್ನೇ ತುಳಿಯಬೇಕೇ ವಿನಃ ಹೂವಿನ ರಾಶಿಯನ್ನಲ್ಲ ದೇವ, ಹೂವಿನ ರಾಶಿಯನ್ನಲ್ಲ. ಕರುಣೆಯ ಕಡಲಾದ ನಿನ್ನೊಡಲು ಎಂದು ನನ್ನ ಪಾಲಿಗೆ ಸಿಡಿಲಾಯಿತೆ. ಹಿಂದಿನ ಜನ್ಮದಲ್ಲಿ ನಾನೆಷ್ಟು ಪಾಪ ಮಾಡಿರುವೆನೆಂದು ನನಗೀಗ ಅರ್ಥವಾಗುತ್ತಿದೆ ದೇವ, ನನಗೀಗ ಅರ್ಥವಾಗುತ್ತಿದೆ. ಪ್ರೇಮದ ನಮಸ್ಕಾರ ಜಮೀನ್ದಾರೆ. ಅದರ ಅವಶ್ಯಕತೆ ನನಗೆ ಉಳಿದಿಲ್ಲ. ಈ ಜೀವನದಲ್ಲಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತೇನೆ ಅಂತ ನಾನು ಕನಸಿನಲ್ಲಿಯೂ ಕೂಡ ಕಂಡಿರಲಿಲ್ಲ. ಲತಾ, ಬಾಳಿನಲ್ಲಿ ಬಂದದ್ದನ್ನೆಲ್ಲ ಸಹಿಸಿಕೊಂಡು ನನ್ನನ್ನು ನಾನು ದಹಿಸಿಕೊಂಡನೇ ವಿನಃ ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಪಚಾರ ಬೆಸಗಿಲ್ಲ. ನಾನೆಲ್ಲಿ ಹಾಗೆ ಹೇಳಿದೆ? ಮಾಮರದ ಮೇಲೆ ಕುಳಿತು ಕುಕಿಲಿಡುವ ಕೋಗಿಲೆಯನ್ನ ಕಂಡು ಸಂತಸ ಪಡಬೇಕಾದ ಈ ನನ್ನ ಮನ ಬೇವಿನ ಮರದ ಮೇಲೆ ಕುಳಿತ ಕಾಗೆಯನ್ನ ಕಂಡು ಕಡು ತಾಪ ಪಡುವಂತಾಯ್ತಲ್ಲ ಅಂತ ಮರಗುತ್ತಿದೆ ಈ ನನ್ನ ಮನ. ತೀರಾ ತಪ್ಪು ಕಲ್ಪನೆ ಲತಾದೇವಿ. ಕೋಗಿಲೆಗೆ ಕಾಗೆ ಸಂಬಂಧ ಬೆಳೆಸಿ ಮಾಮರದಿ ಕುಳಿತು ಕುಕಿಲಿಡುವ ಕೋಗಿಲೆಯನ್ನು ಮತ್ಸರದ ಬೇವಿನ ಮರದ ಮೇಲೆ ತಂದು ಕುಳ್ಳರಿಸಿ ಕಾಗೆ ಜೊತೆ ಮಾಡಿ ಕಾಗೆ ಕೆಲ ಕಾಲ ದಿನ ಪ್ರೀತಿಯಿಂದಿದ್ದು ನಂತರ ಕೋಗಿಲೆಗೆ ವಂಚನೆಗೈದು ಹಾರಿ ಹೋದಾಗ ದೈವ ಕರುಣಿಸಿದ ಕಾಗೆಯನ್ನೂ ಸಹ ಕಳೆದುಕೊಂಡೆನಲ್ಲ ಎಂದು ಸಂಕಟ ಪಡುವ ಸಮಯದಲ್ಲಿ ಅಪಹಾಸ್ಯ ಮಾಡಿ ನಗುವ ದುರ್ಬುದ್ಧಿ ನಿಮ್ಮದು ಲತಾದೇವಿ. ಆ ಸಮಯದಲ್ಲಿ ದೇವರು ನಿಮಗೆ ದುರ್ಬುದ್ಧಿಯನ್ನ ನೀಡದೆ ಸುಬುದ್ಧಿಯನ್ನ ನೀಡಿ ಒಳ್ಳೆಯದೇ ಮಾಡಿದ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ತಾವು ಜೈಲು ಸೇರುತ್ತಿದ್ದೀರಿ ಎಂದು ಹೇಳ್ತಿರುವೆಯಾ ಲತಾ? ಆಗ ನಾನು ಕೆಟ್ಟ ಮನಸ್ಸು ಮಾಡಿದ್ದರೆ ಅವಳನ್ನು ಕೊಲೆಗೈದು ದಕ್ಕಿಸಿಕೊಳ್ಳುವ ಶಕ್ತಿ ನನಗಿರದಿದ್ದರು ನನ್ನ ಟ್ರಜೂರಿಯಲ್ಲಿ ಬಂಧಿತಳಾಗಿ ಬಿದ್ದಿದ್ದಾಳಲ್ಲ ಆ ಧನಲಕ್ಷ್ಮಿಗಿತ್ತು ಗೊತ್ತೇ ಲತಾದೇವಿ. ಆದರೆ ಲತಾ, ನಾನು ಮಾನವೀಯತೆಯನ್ನು ಮಾತ್ರ ಕಳೆದುಕೊಳ್ಳಲಾರೆ ಲತಾ, ಮಾನವೀಯತೆಯನ್ನು ಮಾತ್ರ ಕಳೆದುಕೊಳ್ಳಲಾರೆ. ಇದೇ ರೀತಿ ಮದ್ಯಪಾನ ಮಾಡುತ್ತಾ ಹೋದ್ರೆ ಈ ನಿಮ್ಮ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯದ ಬಗ್ಗೆ, ನನ್ನ ಆಗು ಹೋಗುಗಳ ಬಗ್ಗೆ ಚಿಂತಿಸುವ ಅಧಿಕಾರ ತಮಗೆಲ್ಲಿದೆ? ನಾನೀಗ ಅಧಿಕಾರದಿಂದ ಕೇಳುತ್ತಿಲ್ಲ, ಆತ್ಮೀಯರೆಂದು ಮರುಗುತ್ತಿರುವೆ. ಆತ್ಮೀಯ? ಆತ್ಮೀಯ ಆತ್ಮೀಯ ನಾನೆಂಬ ಅಭಿಮಾನ ನಿಮಗಿದ್ದರೆ ಇಂತಹ ದರದ ಹೆಣ್ಣನ್ನು ತಂದು ನನ್ನ ಅರ್ಧಾಂಗಿಯ ಸ್ಥಾನದಲ್ಲಿ ಕುಳ್ಳರಿಸಿ ನನ್ನ ಕುತ್ತಿಗೆ ಕೊಯ್ಯುವ ಸಾಹಸ ನೀವೆಂದೂ ಮಾಡುತ್ತಿರಲಿಲ್ಲ ಲತಾದೇವಿ, ನೀವೆಂದೂ ಮಾಡುತ್ತಿರಲಿಲ್ಲ. ನಿಮ್ಮ ಬಗ್ಗೆ ನಾವು ಕಟ್ಟಿಕೊಂಡಿರುವ ಆಶಾ ಗೋಪುರಕ್ಕೆ ಸಿಡಿಮದ್ದು ಸಹ ನೀವು ನೀಡುತ್ತಿರಲಿಲ್ಲ. ಒಟ್ಟಾರೆ ನೀವೊಬ್ರು ನನ್ನ ಹಿತಶತ್ರು ಲತಾದೇವಿ, ಹಿತಶತ್ರು. ದಯಾನಂದ್, ಆ ವಿಧಿಯು ನನ್ನ ಬಾಳಿನಲ್ಲಿ ತಂದೊಡ್ಡಿದ ವಿಷಮ ಸನ್ನಿವೇಶಕ್ಕಾಗಿ ದಯವಿಟ್ಟು ನನ್ನನ್ನು ಹೊಣೆಯನ್ನಾಗಿ ಮಾಡಬೇಡಿ. ನಾನು ಮನಸಾರೆ ಉದ್ದೇಶ ಪೂರ್ವಕವಾಗಿ ಈ ಕಾರ್ಯವನ್ನ ಮಾಡಿಲ್ಲ ಈ ಕಾರ್ಯವನ್ನ ಮಾಡಿಲ್ಲ. ಉದ್ದೇಶವೋ ದುರುದ್ದೇಶವೋ ಅದು ನನಗೆ ಗೊತ್ತಿಲ್ಲ. ಆದರಿಷ್ಟೇ, ಪ್ರೇಮ ಪದ್ಯದಲ್ಲಿ ನೀನು ಗೆದ್ದೆ, ನಾನು ಸೋತೋದೆ ಲತಾ, ನಾನು ಸೋತೋದೆ. ಸೋಲೆ ಗೆಲುವಿನ ಹೆದ್ದಾರಿ. ತಾವು ಇನ್ನೊಂದು ಮದುವೆಯನ್ನ ಮಾಡಿಕೊಂಡು ಸುಖದಿಂದ ಜೀವನ ಸಾಗಿಸಬಹುದು. ತಮ್ಮ ಮಾತೇನೋ ಸರಿ,
ಆದರೆ ಅವಳು ಕೂಡ ಇವಳಂತೆ ಜಾರುವ ದಾರಿಯಲ್ಲಿ ನಡೆದರೆ ಛೆ ಎಲ್ಲ ಹೆಣ್ಣುಗಳು ನೀಚ ಪ್ರವೃತ್ತಿಯವರೇ ಇರ್ತಾರೆ ಅಂತ ತಿಳಿದುಕೊಂಡಿರುವ ಈ ನಿಮ್ಮ ಕಲ್ಪನೆ ತೀರಾ ತಪ್ಪು. ಏನ್ ಲತಾ, ಏನೇ ಇರಲಿ ನೀವಂತೂ ನನಗೆ ಒಂದು ಸಲ ಮಂಗಲಕ್ಷತೆ ಹಾಕಿ ಪುಣ್ಯ ಕಟ್ಟಿಕೊಂಡಿರುವಿರಿ. ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ನೀವು ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ಏಕೆಂದರೆ ನಾನು ನನ್ನ ಕೈಯಾರೆ ತಮ್ಮ ತಲೆಯ ಮೇಲೆ ಮಂಗಲಕ್ಷತೆ ಹಾಕಿ ನಿಮ್ಮ ಋಣ ಮುಟ್ಟಿಸಿ ಬಿಡುತ್ತೇನೆ ಲತಾ, ನಿಮ್ಮ ಋಣ ಮುಟ್ಟಿಸಿ ಬಿಡುತ್ತೇನೆ. ದಯಾನಂದ್, ಹೀಗೇಕೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವಿ ದಯಾನಂದ್? ಹೀಗೇಕೆ ಮಾತನಾಡುತ್ತಿರುವಿರಿ? ಲತಾ, ನನ್ನ ಹೃದಯದ ತಿಳಿಯಾದ ಸ್ವಚ್ಛ ಸಿಹಿ ನೀರಿನ ಸರೋವರದಲ್ಲಿ ದುಷ್ಟತೆಯ ಕ್ರೂರತೆಯ ಮತ್ಸರದ ಕಲ್ಲುಗಳನ್ನೆಸೆದು ಆ ಸರೋವರವನ್ನು ಕಲಕಿಸಿದಾಗ ಉಂಟಾಗುವ ದುಷ್ಪರಿಣಾಮ ಎಂತಹದ್ದು ಎಂದು ಈಗಲಾದರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಾನಿನ್ನು ಬರ್ತೇನೆ ಲತಾ. ಆದಷ್ಟು ಬೇಗನೆ ನೀವು ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ತಾವು ಅಲಂಕೃತ ನವವಧುವಾಗಿ ಹಸಿಮಣೆಯ ಮೇಲೆ ಕುಳಿತ ನಿಮ್ಮ ಮಂದಸ್ಥಿತ ಮದನ ಮಂಡಲವ ಕಂಡು ಆನಂದದಿಂದ ದೀರ್ಘ ಸುಮಂಗಲಿಯಾಗು ಎಂದು ಹಾರೈಸಿ ಸತ್ತು ಹೋಗುವೆ ಲತಾ ದೇವಿ, ಸತ್ತು ಹೋಗುವೆ. ಕೊನೆಯದಾಗಿ ದಯಾನಂದನ ಕೊನೆ ಆಸೆ ಒಂದೇ ಒಂದನ್ನು ನೆರವೇರಿಸಿಕೊಡಿ ಲತಾ ದೇವಿ, ಕೊನೆ ಆಸೆ ಒಂದನ್ನು ನೆರವೇರಿಸಿಕೊಡಿ. ನಾನಿನ್ನು ಬರ್ತೇನೆ. ಓ ನನ್ನ ದೇವತೆ, ಇರದೆ ನೀ ಜೊತೆ ಬೆರಳು ನನ್ನ ಜೊತೆ ಬರುತ್ತಿಲ್ಲ. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಹೋಗಬೇಡ ಚಂದ, ಒಂಟಿ ತಂದೆ ಮಂಜುನಾಥ, ದಯಾನಂದನಿಗೆ ಸುಬುದ್ಧಿಯನ್ನ ಕರುಣಿಸಿ ಆಯುರಾರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡು ದೇವ, ಕಾಪಾಡು. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಸುಂದರ ಕ್ಷಣಗಳನ್ನು ಹೋಗಬೇಡ ಚಿನ್ನ, ಒಂಟಿ ಮಾಡಿ ನನ್ನ ಬಿಡುವೆಯ. ಧನಿ, ಹೀಗೆ ಊಟ ನಿದ್ರೆಯ ಪರಿವೆ ಇಲ್ಲದೆ ಹೀಗೆ ಕುಡಿಯುತ್ತಾ ಕುಳಿತರೆ ನಿಮ್ಮ ಆರೋಗ್ಯದ ಗತಿಯೇನು? ರೋಗ ಸಾಗರವಾದ ಈ ಶರೀರಕ್ಕೆ ಇನ್ನೂ ಆರೋಗ್ಯವನ್ನು ರಚಿಸುವ ಮೂಢ ಮುದ್ಗಲಿಂಗ ನೀನು. ನಶ್ವರವಾದ ಈ ಶರೀರಕ್ಕೆ ಆರೈಕೆ ಅಗತ್ಯವೇನು ಉಳಿದಿಲ್ಲ ಲಿಂಗಜ್ಜ, ಆರೈಕೆ ಅಗತ್ಯವೇನು ಉಳಿದಿಲ್ಲ. ಹಾಗೆಂದರೆ ಹೇಗೆ ಧನಿ? ನಿಮ್ಮಿಂದಲೇ ಬೆಳಗಬೇಕಾದ ಈ ವಂಶಜ್ಯೋತಿ ನನ್ನಿಂದಲೇ ನಂದಿ ಹೋಗುವುದೆಂದು ನಿನ್ನ ಆತ್ಮ ಬೆಂದಿದೆ ಅಲ್ಲವೇ ನಿನ್ನ ಆತ್ಮ ಲಿಂಗಜ್ಜ. ಲಿಂಗಜ್ಜ, ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಲೇಬೇಕು. ಈ ನಿನ್ನ ದಣಿ ಸುಖದ ಲೋಲಾಡುತ್ತಾ ಆನಂದಾಗಸದಲ್ಲಿ ವಿಹರಿಸುವ ಕಾಲ ಬಂದಿತ್ತು. ಆದರೀಗ ಕಾಲ ಉಳಿದಿಲ್ಲ. ನಾನು ಅದೆಷ್ಟೋ ಪ್ರಯತ್ನ ಪಟ್ಟರೂ ಅದು ಉಳಿಯುವುದೂ ಇಲ್ಲ. ಕಾಲವೇ ತರದು ಧನಿ, ಕಾಲವೇ ತರದು. ನಾವು ನಡೆಸಿದಂತೆ ನಡೆಯುತ್ತಿದೆ ಕಾಲ. ಹುಚ್ಚು ಮುದುಕ, ತಪ್ಪು ನಿನ್ನ ಕಲ್ಪನೆ. ಕಾಲ ಬದಲಾದಾಗ ಅಜ್ಞಾನಿ ನವಕವಿಯಾಗುವನು. ನೀಡುವ ಕೈತ ಬೇಡಲೊಡ್ಡುವುದು
ಶೀಲವತಿ ತಾ ಪಥವ ತಪ್ಪುವಳು, ಕುರುಡ ಕಾವೆ ಎನ್ನುವುದವನು, ಎಳವ ನರ್ತನ ಕೈವನು, ಗುಬ್ಬಿ ಗರುಡನಾಗುವುದು, ಹೇಡಿಯು ಕಾಡ ಕೇಸರಿ ಹಾಕಿ ಕೇಕೆ ಹಾಕುವನು. ಗೊತ್ತಾ ಲಿಂಗಜ್ಜ? ಧನಿ, ತಾವು ಏನೇನೋ ಮಾತನಾಡುತ್ತಿದ್ರಿ. ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ, ನಾನು ಮಾತನಾಡುತ್ತಿಲ್ಲ. ಮಾತನಾಡಲ್ ಹಚ್ಚಿದ್ದು ಆ ಹೆಣ್ಣೆಂಬ ಹುಚ್ಚು ಮಾಯೆ, ಮಧುರೆ ಎಂಬ ಈ ನಿಶಾ ಮಾಯೆ. ತನ್ನ ವಂಗುಣವರ ಸೋಸಿ, ಕಾಂತಿಯ ಕಳೆ ಸೋಸಿ, ಪರರ ಬೋಳಿನ ಕತ್ತಲನ್ನು ಒಡೆದೋಡಿಸಿ, ನನ್ನ ಬೋಳನ್ನು ಕತ್ತಲಾಗಿರಿಸಿ, ತನ್ನ ಕೀರ್ತಿಯ ಪಟಾಕಿಯನ್ನು ಬೆಳಗಿಸಿಕೊಂಡ ಆ ಲತಾ ಎಂಬ ಮರುಳು ಮಾಯೆ ಮಾತನಾಡಲು ಹಚ್ಚಿ ಮೊರೆಯಾಗಿ ದೂರ ನಿಂತು ನಗುತ್ತಿ ಹೇಳು ಲಿಂಗಜ್ಜ, ದೂರ ನಿಂತು ನಗುತ್ತಿ ಹೇಳು. ಧನಿ, ಆದುದನ್ನೆಲ್ಲ ಮರೆತು ಮುಂದೆ ಆಗು ಹೋಗುವುದರ ಬಗ್ಗೆ ಅವಲೋಕಿಸುವುದೇ ಒಳ್ಳೆಯದಲ್ಲವೇ? ಆಗುವುದೆಲ್ಲ ಆಗಿ ಹೋದಾಗ ಇನ್ನೆಲ್ಲಿ ಆಗು ಹೋಗುಗಳ ಬಗ್ಗೆ ಅವಲೋಕಿಸದೆ ಇರುವುದು ಅಂದರೆ ಅದು ಬರೀ ಭ್ರಮೆ ಲಿಂಗಜ್ಜ, ಬರೀ ಭ್ರಮೆ. ಧನಿ, ಏನೇ ಇರಲಿ ಧನಿ, ಮೊದಲು ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಬನ್ನಿ ಧನಿ. ಶಾಂತಿ ಇಲ್ಲದ ಈ ಮನಕ್ಕೆ ಇನ್ನೆಲ್ಲಿಂದ ವಿಶ್ರಾಂತಿ? ಹೌದು, ಬೇಕು ಲಿಂಗಜ್ಜ, ಬೇಕು. ನನಗೆ ಶಾಶ್ವತವಾದ ವಿಶ್ರಾಂತಿ ಬೇಕು. ಯಾರೇ ಎಬ್ಬಿಸಿದರೂ ಹೇಳಲಾರದಂತ ಸ್ಥಿರ ಶಾಂತಿ ಬೇಕು ಲಿಂಗಜ್ಜ, ಸ್ಥಿರ ಶಾಂತಿ ಬೇಕು. ಧನಿ, ಅಶುಭ ನಾಡಬೇಡ ಧನಿ, ಅಶುಭ ನಾಡಬೇಡಿ. ಅದೊಂದು ಬಿಟ್ಟು ಬೇರೇನು ಉಳಿದಿಲ್ಲ ಲಿಂಗಜ್ಜ. ಶುಭವೆಂಬುವುದು ಈ ನಿನ್ನ ದಡಿಯ ಪಾಲಿಗೆ ಕೇವಲ ತಿರುಕನ ಕನಸು. ಇರಲಿ, ನೀನು ಊಟ ಮಾಡು, ಹೋಗು. ಲಿಂಗಜ್ಜ, ಐ ಆಮ್ ಸೋ ಸಾರಿ. ನಾನು ಕುಡಿದ ಮತ್ತಿನಲ್ಲಿ ಮನ ಬಂದಂತೆ ಉನ್ಮತ್ತನಂತೆ ಮಾತನಾಡಿಬಿಟ್ಟೆ. ಎಷ್ಟೇ ಆದರೂ ತಾವು ಹಿರಿಯರು, ನಮ್ಮ ತಂದೆ ಇದ್ದಂತೆ ಲಿಂಗಜ್ಜ, ನಮ್ಮ ತಂದೆ ಇದ್ದಂತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಲಿಂಗಜ್ಜ. ಅಂಥ ಮಾತನಾಡಿ ಮುದುಕನ ಮನ ನೋಯಿಸ್ಬಿಡು. ನಾನು ಎಷ್ಟೇ ಆಗಲಿ ನಾ ನಿಮ್ಮ ಸೇವಕ, ಈ ಮನೆಯ ಆಳು ಧನಿ ನಾನು. ಹುಚ್ಚು ಮುದುಕ ಏನೇನೋ ಬಡಿಬಡಿಸುತ್ತಾನೆ. ಅಪಾರವಾದ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ ಈ ದೈವಹೀನ ದಯಾನಂದನ ಮೇಲೆ. ಅಣ್ಣ, ಏನಣ್ಣ ಇದು? ಹಿರಿಯವರಾದ ನೀವೇ ದೇವ ಮಂದಿರನ್ನು ಮದ್ಯದ ಅಂಗಡಿಯನ್ನಾಗಿ ಮಾಡಿಬಿಟ್ಟೆ ಇಲ್ಲ ಅಣ್ಣ. ರವಿ, ಒಂದೊಂದು ಸಾರಿ ದೇಗುಲದಲ್ಲಿ ದೆವ್ವಗಳ ನರ್ತನ, ಸ್ಮಶಾನದಲ್ಲಿ ಶಿವತಾಂಡವ. ಅದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ. ಅಣ್ಣ, ಸದಾಕಾಲ ಸೂರಪಾನ ಮಾಡುತ್ತಾ ಕುಳಿತರೆ ಹೇಗಣ್ಣ? ಕುಡಿದು ಕುಡಿದು ಕರಳು ಸುಟ್ಟುಕೊಂಡರೆ ನೀನು ಕಟ್ಟಿದ ಕನಸು ನನಸಾಗಲು ಸಾಧ್ಯವೇನಣ್ಣ? ರವಿ, ನಾ ಕಟ್ಟಿದ ಕನಸೆಲ್ಲವೂ ಒಡೆದು ನುಚ್ಚು ನೂರು ಆದಾಗಲೇ ನಾನೇ ರೀತಿ ಕುಡುಕನಾಗಿರುವುದಪ್ಪ, ನಾನೇ ರೀತಿ ಕುಡುಕನಾಗಿರುವುದು. ಅಣ್ಣ, ನೀನು ಈ ರೀತಿ ಆಗಲು ಕಾರಣ ಆ ಹೆಣ್ಣು. ರವಿ, ಹೆಣ್ಣನ್ನು ತುಚ್ಛವಾಗಿ ಕಾಣಬಾರ್ದಪ್ಪ. ಹೆಣ್ಣು ಆದಿಶಕ್ತಿ. ಅಣ್ಣ, ಅದೇ ಹೆಣ್ಣು ವ್ಯಕ್ತಿಯಿಂದ ನಿನ್ನನ್ನು ಅಶಕ್ತನಾಗಿ ಮಾಡಿರುವುದಲ್ಲವೇ? ಅದಕ್ಕೆ ಹೆಣ್ಣನ್ನು ಜರಿವೆಯ? ಮತ್ತೆ ಹಾಗೆಲ್ಲ ಜರಿಬಾರ್ದು ರವಿ. ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂಬಂಧ ಹೊಂದಿರುತ್ತಾಳೆ ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಪ್ರೇಯಸಿಯಾಗಿ, ಸತಿಯಾಗಿ, ಸ್ನೇಹಿತೆಯಾಗಿ
ನಾನಾ ರೂಪದ ಸಂಬಂಧದ ಸಂಕೋಲೆಯಲ್ಲಿ ಸುಖ ದುಃಖಗಳ ನೀವಳು ಹೆಣ್ಣು ಅಂದಾಗ ಆ ಎಲ್ಲ ಸಂಬಂಧಿಗಳಿಂದಲೂ ವಂಚಿತನಾಗಿ ನನ್ನ ಬಾಳಿನ ಶಾಂತಿಯನ್ನೆಲ್ಲ ಕಳೆದುಕೊಂಡು ಬರೀ ಭ್ರಾಂತಿಯ ಹೊಳೆಯಲ್ಲಿ ಮುಳುಗಿಬಿಟ್ಟಿದ್ದೇನೆ ರವಿ. ಬರೀ ಭ್ರಾಂತಿಯ ಹೊಳೆಯಲ್ಲಿ ಮುಳುಗಿಬಿಟ್ಟಿದ್ದೇನೆ ಅಣ್ಣ. ಕುಡಿದು ಕೊರಗೋದಕ್ಕಿಂತ ಆಶಾವಾದಿಯಾಗಿ ಬಾಳೋದು ಒಳ್ಳೇದಲ್ಲವೇನಣ್ಣ? ರವಿ, ಸರ್ವನಾಶವಾದ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಅಂದಾಗ ನನ್ನ ಅಂಬಲ ವಿರಹಗಳೆಲ್ಲ ಗಾಳಿಗಿಟ್ಟ ದ್ವೀಪದಂತೆ ಅಂದಾಗ ಇನ್ನೇಕೆ ಆಶಾವಾದಿಯಾಗಿ ಬಾಳಲಿ ರವಿ, ಇನ್ನೇಕೆ ಆಶಾವಾದಿಯಾಗಿ ಬಾಳಲಿ? ಅಣ್ಣ, ನಿನಗೆ ಬುದ್ಧಿ ಹೇಳುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ನಿನ್ನ ಆರೋಗ್ಯದ ಸಲುವಾಗಿ ಚಿಂತೆ ಮಾಡಿ ಕೊರಗಬೇಕಾಗುತ್ತದೆ ಅಣ್ಣ. ರವಿ, ನನ್ನ ಹೃದಯ ವೇದನೆಯನ್ನು ಹೇಳುವುದು ಅಸಾಧ್ಯ, ಹಾಗೆಂದು ಮುಚ್ಚಿಡುವುದೂ ಅಸಾಧ್ಯ ಅಂದಾಗ ನಾನೀಗ ನಿರುಪಾಯ ನಿಸ್ಸಹಾಯಕನಾಗಿ ಸುರಾದೇವಿಯ ಮೊರೆ ಹೋಗಿದ್ದೇನೆ ರವಿ, ಸುರಾದೇವಿಯ ಮೊರೆ ಹೋಗಿದ್ದೇನೆ. ಅಣ್ಣ, ನೀನಿಷ್ಟು ದುರ್ಬಲ ಮನದವನಾದರೆ ಹೇಗಣ್ಣ? ಕೋಟ್ಯಾಧೀಶ್ವರನಾದ ನೀನು ಏತಕ್ಕಾಗಿ ಕುಡಿಯೋದು? ರವಿ, ಕೋಟಿ ಹಣ, ಕೋಟಿ ಹಣಕ್ಕೆ ಮತ್ತೊಂದು ಕೋಟಿ ಹಣ ತಂದು ಕೂಡಿಸಿಕೊಡುವೆ. ಎಲ್ಲಿಯಾದರೂ ಶಾಂತಿ ನೆಮ್ಮದಿ ಎಂದು ಸಿಕ್ಕರೆ ತಂದುಕೊಡ ನೋಡೋಣ. ವೆಲ್ಕಮ್ ಲತಾದೇವಿ, ವೆಲ್ಕಮ್. ಬಂದಿರಾ? ಬೆಂದ ನನ್ನ ಅಣ್ಣನ ಆತ್ಮಕ್ಕೆ ಮತ್ತಷ್ಟು ನಿಮ್ಮ ದರ್ಶನದಿಂದ ಯಾತನಾಗುತ್ತದೆ. ಮತ್ತೇಕೆ ಬಂದ್ರಿ? ಏಕೆ ಇನ್ನು ನಿಮ್ಮ ಛಲ ತೀರ್ಲಿಲ್ಲವೇನೋ? ನಿಮ್ಮಿಂದಲೇ ನನ್ನ ಅಣ್ಣ ಕುಡಿದು ಕುಡಿದು ಕರಳು ಸುಟ್ಟುಕೊಂಡಿರುವನು ಗೊತ್ತೇ. ಆದರೂ ನನ್ನ ಅಣ್ಣನ ದೃಷ್ಟಿಯಲ್ಲಿ ಹೆಣ್ಣು ಪುತ್ನಿಯಳು. ರವಿ, ಮನೆಗೆ ಬಂದ ಮಹಾಲಕ್ಷ್ಮಿಯ ಮನ ನೋಯಿಸುವಂತೆ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ. ಹೆಣ್ಣು ಅಹಿಂಸೆ ತ್ಯಾಗಗಳ ಪುತ್ಥಳಿ, ಬಾಳಿನ ಧಾರ್ಮಿಕತೆಯನ್ನು ಪವಿತ್ರತೆಯನ್ನು ರಕ್ಷಿಸುವ ರಕ್ಷಣಾಧಿಕಾರಿ ಹೆಣ್ಣು ಅಲ್ಲವೇ ಲತಾದೇವಿ? ತಮಗಿಂತಲೂ ತಿಳಿದವಳು ನಾನಲ್ಲ. ಆದರೂ ಸ್ತ್ರೀ ಕುಲಕ್ಕೆ ತಾವು ಕೊಡುವ ಬೆಲೆ, ತಾವು ಇಟ್ಟಿರುವ ಅಭಿಮಾನಕ್ಕೆ ನಾನೆಂದಿಗೂ ಋಣಿ. ರವಿ, ಲತಾದೇವಿಗೆ ಒಂದು ಗ್ಲಾಸ್ ಹಾಲು ಕೊಡಲು ಲಿಂಗಜ್ಜನಿಗೆ ಹೇಳು. ಆಯ್ತಣ್ಣ. ಪರರಿಗೆ ಹಾಲು ಕುಡಿಸಿ ತಾವು ಹಾಲ ಕುಡಿಯುವುದು ಇದು ಯಾವ ನ್ಯಾಯ? ಇದು ಯಾವ ಧರ್ಮ ದಯಾನಂದ್? ನನ್ನದೇ ಆದ ನ್ಯಾಯಾಲಯದಲ್ಲಿ ನಾನೇ ನ್ಯಾಯಾಧೀಶ, ನಾನೇ ನ್ಯಾಯವಾದಿ, ನಾನೇ ಅಪರಾಧಿ ಅಂದಾಗ ನನಗೆ ತಿಳಿದ ಶಿಕ್ಷೆಯನ್ನು ವಿಧಿಸಿಕೊಳ್ಳುವ ಹಕ್ಕು ಮಾತ್ರ ನನಗಿದೆ. ಆದರೆ ರಕ್ಷಿಸಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಬರುತ್ತಾ ತಾವು ತತ್ವಜ್ಞಾನಿಗಳಾಗುತ್ತಿದ್ದೀರಿ. ಜ್ಞಾನಿಯಾಗಲು ಶಕ್ತಿ ಬೇಕು, ಸುಜ್ಞಾನಿಯಾಗಲು ಸ್ಫೂರ್ತಿ ಬೇಕು. ಬಟ್ ಇವೆರಡೂ ಲಭಿಸಲು ಒಬ್ಬ ಸ್ತ್ರೀ ಬೇಕು. ತಾವು ಜ್ಞಾನಿಯಾಗಲು ಸ್ತ್ರೀ ಕಾರಣಳೆ? ಹೌದು, ಮಾತೆ ಶಕ್ತಿದಾತೆ, ಸತಿ ಸ್ಫೂರ್ತಿದಾತೆ. ಐ ಆಮ್ ಕರೆಕ್ಟ್. ಈ ನಿಮ್ಮ ಬುದ್ಧಿಗೆ ಬೆಲೆ ಕಟ್ಟುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಹೋಗ್ಲಿ, ತಮಗೊಂದು ಸಂತೋಷದ ವಿಷಯ. ಸಂತೋಷ? ಅದು ನನಗೆ ಹೇಳೆ. ನಾಳೆ ನನ್ನ ಮದುವೆ, ಅದಕ್ಕಾಗಿ ಆಮಂತ್ರಣ ಪತ್ರಿಕೆ ಕೊಡಲು ಬಂದಿರುವೆ. ತಾವು ತಪ್ಪದೇ ಬರಬೇಕು. ಕೊಡಿ, ದಯವಿಟ್ಟು ಕೊಡಿ, ಬರುವೆ. ಆನಂದದಿಂದ ಮಂಗಲಕ್ಷತೆ ಹಾಕಿ ನವವಧುವಾಗಿ ಹಸಿಮಣಿಯ ಮೇಲೆ ಕುಳಿತ ನಿಮ್ಮ ಮಂದಸ್ಥಿತ ಮದನ ಮಂಡಲವ ಕಂಡು ಹರ್ಷ ಪಡುವೆ. ನಿಮ್ಮ 1000 ವರ್ಷದ ಸಂಬಂಧ ಚಿರವಾಗಿರಲಿ ಎಂದು ಹಾರೈಸುವೆ. ಕೊಡಿ. ಲಿಂಗಜ್ಜ,
ಯಶೋದಾಶೆ ತಾವು ಹಾಲು ಕುಡಿಯುವುದಿಲ್ಲವೇ? ನಾನು ಹಾಲು ಕುಡಿಯುವ ಪೀರಿಯಡ್ ಮುಗಿದ ಮೇಲೆ ಆಲ್ಕೋಹಾಲ್ ಕುಡಿಯಲು ಪ್ರಾರಂಭಿಸಿದ್ದೇನೆ. ಸಾರಿ, ನೀವು ಕುಡಿಯಿರಿ. ಅಮೃತವನ್ನ ಕೈಯಲ್ಲಿ ಇಟ್ಟು ವಿಷಪೂರಿತ ಅಂಬುವಿನಿಂದ ಚುಚ್ಚುವ ಈ ನಿಮ್ಮ ಮಾತಿನ ಮೊನೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ದಯಾನಂದ್, ನನಗಿಲ್ಲ. ಐ ಆಮ್ ಸಾರಿ ದಯಾನಂದ್, ಐ ಆಮ್ ಸಾರಿ. ಅಣ್ಣ ನೋಡಿದೆ ಅಣ್ಣ, ಲತಾ ಮಾಡಿದ ಕೆಲಸ. ಅಮೃತವನ್ನು ಸ್ತ್ರೀಕರಿಸುವಷ್ಟು ಮತೀನಾಗಬೇಕೇ ಅವಳು. ರವಿ, ಹೆಣ್ಣನ್ನು ಹೃದಯದಿಂದ ಗೆಲ್ಲಬೇಕೇ ವಿನಃ ಬುದ್ಧಿಯಿಂದಲ್ಲ ತಮ್ಮ. ಅಣ್ಣ, ಪರರ ಚಿಂತೆ ನಮಗೇಕೆ, ನಮ್ಮ ಚಿಂತೆ ನಮಗೆ ಸಾಕಷ್ಟಿದೆ ಅಣ್ಣ. ರವಿ, ಮತ್ಸರದ ಮಹಾಪುರವೇ ಬೋರ್ಗರಿವ ಈ ಜಗದಿ ಯಾರ ಚಿಂತೆ ಮಾಡಿದರೂ ಅಷ್ಟೇ. ರವಿ, ನಾನೀಗ ನನ್ನ ಕೈಯಾರೇನೆ ನನ್ನ ಅಧಮಪತ ಮಾಡಿಕೊಂಡಿರುವೆ. ನೀನು ಮಾತ್ರ ನನ್ನಂತಾಗದೆ ಎಚ್ಚರದಿಂದ ಬಾಳು ರವಿ, ಎಚ್ಚರದಿಂದ ಬಾಳು. ರವಿ, ನಾನು ಚಿಕ್ಕವನಿದ್ದಾಗ ಅಮ್ಮ ನನಗೊಂದು ಮಾತು ಹೇಳಿದ್ದಳು. ಅಣ್ಣ, ಅಮ್ಮ ಏನೊಂದು ಅದು ನನಗೀಗ ಮನದಟ್ಟವಾಯಿತು. ಅಮ್ಮ ಏನೊಂದು ಹೇಳಿದ್ದಾಳಣ್ಣ? ರವಿ, ಕಷ್ಟ ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವನು ಸ್ನೇಹಿತ. ತನ್ನ ಎದೆಯ ನುಡಿಸಿ ಲಾಲನೆ ಪಾಲನೆ ಮಾಡಿ ಜೋಪಾನ ಮಾಡಿ ದೊಡ್ಡ ಮಾನವನನ್ನಾಗಿ ಮಾಡುವಳು ತಾಯಿ ಎಂದು. ಸಂಕಟ ಸಮಯದಲ್ಲಿ ಸುಖ ದುಃಖದಲ್ಲಿ ಭಾಗಿಯಾಗುವಳು ಸತಿ ಎಂದು. ಆದರೆ ಆ ಎಲ್ಲವೂ ನನ್ನ ಜೀವನದಲ್ಲಿ ತಿರುವುಮುರುವಾಗಿ ಹೋಯಿತು ರವಿ, ತಿರುವುಮುರುವಾಗಿ ಹೋಯಿತು. ನನ್ನ ದೃಷ್ಟಿಯಲ್ಲಿ ಸತಿ ಸ್ನೇಹಿತ ಇವೆರಡಕ್ಕೂ ಬೆಲೆ ಇಲ್ಲದಂತೆ ಮಾಡಿಬಿಟ್ಟರು. ಹೋಗ್ಲಿ ರವಿ, ನಾಳೆ ಲತಾಳ ಮದುವೆಗೆ ನಾವಿಬ್ರು ಹೋಗೋಣ. ಅವಳಿಗೆ ಪ್ರೆಸೆಂಟೇಷನ್ ಕೊಡಲು ಬೆಲೆ ಕಟ್ಟಲಾರದಂತ ವಸ್ತುವೊಂದನ್ನು ತೆಗೆದುಕೊಂಡು ಹೋಗೋಣ. ಹಾಗೆ ಮಾಡೋಣ, ಹೋಗೋಣ ಬಾ ಅಣ್ಣ. ಹೃದಯಗಳ ಯಜಮಾನ ನಿನಗೆ ಲವಣ್ಯ, ಈಗ ಸೀದಾ ದೇವರಿಗೆ ನಮಸ್ಕಾರ ಮಾಡಿ ಹನುಮನ್ ಮುಗಿಸಿ ಬಂದ್ಬಿಡ. ನಡಿ ಹನುಮನ್ ದೇವ್ರಿಗೆ ನಮಸ್ಕಾರ ಮಾಡೋದು ನಿಮ್ಮನ್ನ ಮುಗಿಸೋದ ಬ್ಯಾಡ, ಮಕ್ಕಳನ್ನ ಎತ್ತಿಗೆ ಒಂದಿಟ್ಟಿಗೆ. ನಡಿ ಮುಂದೆ ಹೋಗೋಣ. ಅಣ್ಣ ನಮಸ್ಕಾರ. ಅಣ್ಣ ಲೇ ಯಪ್ಪ ಕಾಶಿ, ಅಷ್ಟ್ಯಾಕೆ ಹೋಗಿ ದೂರ ಊರಿಗೆ? ಇಲ್ಲೇ ಟಿಗೆ ಕೋರ್ಲಿ ಅಂದ್ ಜಲ್ದಿ ಹೊಳಿ ಬರ್ತೀರಿ. ಆಯ್ತು ಬಿಡ್ಲೆ, ನೀನ್ ಎಲ್ಲಿ ಅಂತ ಅಲ್ಲೇ ಹೋಗಕ್ ಹೋಗ್ತ. ಈಗ ಯಾಕೆ ಬಂದ್ಯಪ್ಪ ನೀನ್ ಇಲ್ಲೇ? ಮತ್ತೀಗ ಮಾಡ್ದಲ್ಲಪ್ಪ ನಮಗ ಬಗಡಿ ಊಟ ಹಿಟ್ಟಿ ಅದು ಇರೋದಲ್ಲೇ ಯಾವಾಗ, ಅದು ಯಾವಾಗ್ಲೂ ಇರೋದ. ಅಲ್ಲಲ್ಲಿ ನಾನು ಇಷ್ಟಪಟ್ಟ ಅಕ್ಕಿರಿ, ನೀ ಅಕ್ಕಿ ವರ್ಷ ಹೊಂಟೆ ಅಲ್ಲ ಯವ್ವ. ಸೀದಾ ಗೆದರಿಗೆ ಹೋಗೋದ ನೀನು, ಗೆದಗೇರಿಗೆ. ಇವ್ನ ಮರದೈತಪ್ಪ, ಹಳೆ ಓದವ್ ನಮ್ಮ ಅಲೆ ಹಿರಿಯರ್ ಕಟ್ಟಿರಲ್ಲ ಅವ್ರ ತಕ ಹೋಗ್ಬೇಕು ನಾವು. ಅಣ್ಣ ನೊಂದ್ಕೋಬೇಡ ಅಣ್ಣ, ಆದಷ್ಟು ಬೇಗ ಒಂದು ಹೆಣ್ಣು ಹಾಡದು ನಿನಗೆ ಕೊಡ್ತೀನಿ. ಏನ್ ಅಣ್ಣ ಅಂದ, ಏನ್ ಹೆಣ ಎಂದ, ನನಗೊಂದು ತಿಳಿದವ ತೆಗಿ. ಏನ ತೆಗ ಮುಸುಕವ್ವ, ಮುಸುಕ್ ತೆಗಿ ಅಂದೆ. ನಾನು ಸ್ವಲ್ಪ ತೆಗದೀನಿ ಅಣ್ಣ. ಒಕ್ಕರ್ಲೆ ನಾ ಬಳಿ ಹೊಂಟಾಕ ಇಬ್ರು ಅವ್ರು. ಎಲ್ರು ಬಂದ್ ಯಾಕಂದ್ರೆ ಅವ್ರು ಲೇಬರ್ ಸಿಗೋಲ್ವಾ ಈಗ ಬಳಿ ಒಟ್ಟಾಕ. ಹೋಗ್ರಿ ಬಣಿ ಒಟ್ಟು ಇಬ್ರು ಕುಂತ್ಕೊಂಡು ಬಣಿ ಬಿಡ್ಬೇಕು ಬರ್ರಿ. ಯಾವ್ದಾದ್ರು ಬಾಳ್ವಿಲೆ ಅದ ಮಾಡ್ರಿ ಮತ್ತೆ ನಿಮಗೆ ಚಾನ್ಸ್ ಐತೆ ಮಾಡ್ತೀರಿ. ನಮಗೆ ನಿಂದ ಬರ ಏಟ ಆತಲ್ಲ ಹಚ್ಚಿಬಿಟ್ಟೆ ಅಲ್ಲ ಮುಂಜಾನಿಂದ ವೇಗನೆ ಹಚ್ಚಿ ನಮ್ಮನೀಗ. ಯಾಕೆ ಹೋಯ್ಕೆಂತೀರ ಬೇಗಾರ ಹೋರ್ ಬಾ, ಸಾಕಾಗೈತ್ ನನಗ. ಹಲೋ
ಬ್ಯಾಗ್ ಹೊರ ಮಂದಿ ಅಲ್ಲ ಅವು ಓಡ್ಸ್ ಕಳ್ಸ ಮಂದಿ ಅವ ಬ್ಯಾಗ್ ಹೊರ ಮಂದಿ ಅಲ್ಲ ಎಲ್ಲ ಹೊರ ಮಂದಿ ಇವ್ರು. ನೋಡ ಬೇಕಾದ್ರೆ ನಿಮ್ಮನ್ನ ಕರ್ಕೊಂಡು ಒಂದ್ ಸರ ಅಂಗಡಿ ಕುನ್ಸಿ ನನ್ ದಿನ 1.5 ಲಕ್ಷ ವ್ಯಾಪಾರ ಆಗತ್ತೆ. ಬ್ಯಾಗ್ ಅಂದ ಕೂಡಲೇ ಶಕ್ತಿ ಬಂದ್ಬಿಡ್ತು ನಾನು ಮಾತಾಡಕ್ಕೆ ಇವಾಗ ಅಲ್ಲಿ ಬಿಟ್ಟು ಲೇ ಬಾಬಿ ವಾಡ್ದಲ್ಲಪ್ಪ ಚಾನ್ಸ್ ಮಾವ ಮತ್ತೆ ಒಂದ್ 4 ತಿಂಗಳ ಜಲ್ದಿ ಹಡ್ದು ಒಂದ್ ಹಣ್ಣು ಕೊಡ್ತೀರ ಮತ್ತೆ ನಮ್ಗ ಡಬಲ್ ಡ್ಯೂಟಿ ಮಾಡಿ ಕೊಡ್ತಿದ್ದೆ ನಿಮ್ ಕೈಯಾಗ ಕೊಡ್ತೀವಿ ಜೋಪಾನ ಮಾಡಂತೆ ಮಗನ. ಅದ್ರ ಜಲ್ದಿ ಹಡ್ದು ಬಿಡ್ರಿ ಅದ್ರಾಗ. ಆಯ್ತು ಅಡಿತೀವಿ ನಡಿ ನೀನು. ಹೊಡ್ರಿ ನಡಿ. ತಂಗಿ ಒಂದ್ ಹೊಡೆದ ಕೂಡ ಹಾಡು ಕೂಡ ಲಾಸ್ಟ್ ಹಾಡಲ್ಲ ತಂಗಿ. ಡಬಾದಕ್ಕ ಹೊಸ್ತಾಗೊಂಡು ಡಬ ಮಾಡಿ ನಮ್ಮ ರಾಮ್ತ ಚಟ್ಟ ರುಚಿಗೋಡ್ ಊಟ ಲೇ ಅಲ್ಲಿ ಕರ್ಕೊಂಡ್ ಹೋಗಿ ಮಲೇರ ಡಬಕ್ ಹೋಗಿ ಮಲೇರ ಡಬಕ್ಕ ಚಟ್ಟಗೋಬೇಕು ಬಿರ್ದು ಪಡ್ದ ಜನದ ನೆಟ್ಟಿ ಅಂತಂದಿ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತಾನವ. ಅದು ನಮ್ಮ ಹೋಟೆಲ್ ಆಳ ತಂಗಿ ಹೊಡಿಯವ ಒಂದು ಇಲ್ಲ ಇಲ್ಲ सरसके बारे सरला सनियके बारे सरला निನ್ನ ಬ್ಯೂಟಿ ಅತಿ ವಿರಳ ಲುಕ್ ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಲುಕ್ ಕಾಡಿತು ಬಹಳ ಸರಳ 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 सरसके बारे सरला सनियके बारे ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವರು ಲವಂಗ ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವರು ಬಾಲವಂಗ ಸಿಗನು ಇಲ್ಲ ಕೋಮಲ ಲವಣ 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 la 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 ಏಕೆ ದಿನೇಶ್, ಇನ್ನೂ ಅಕ್ಷತೆ ಸಮಯವಾಗಿಲ್ಲವೇ? ಎಲ್ಲಿ ನಾನೇ ತಡವಾಗಿ ಬಂದಿರಬೇನೆಂದು ಭಾವಿಸಿದ್ದೆ. ಚೇಚೆ ಉಂಟೆ, ಇನ್ನೂ ಅರ್ಧ ಗಂಟೆ ಮಿಸ್ಟರ್ ದಿನೇಶ್ ಅಷ್ಟೇಕೆ ಗಡ ಬಡಿಸಿರುವೆ? ಆದಷ್ಟು ಬೇಗ ಬರ್ತಾರೆ, ಸ್ವಲ್ಪ ವೇಟ್ ಮಾಡಿ. ಚೇಚೆ ಇನ್ನೂ ಬರಲಿಲ್ಲಲ್ಲ ಈ ವರಮಹಾಶಯರು. ಇವರಿಗೆ ಸಮಯದ ಅರಿವಾದರೂ ಇದೆಯೋ ಇಲ್ಲೋ? ಇಲ್ಲಿ ದಿನೇಶ್ ಏನವ್ರು ಯಾರ್ರಿ? ನಾನೇ ದಿನೇಶ್. ದಯವಿಟ್ಟು ತಮ್ಮ ತಂಗಿಯ ಮದುವೆಯನ್ನು ನಿಲ್ಲಿಸೋದು ಒಳ್ಳೆಯದು. ಯಾಕಪ್ಪ, ಆದದ್ದಾದರೂ ಏನು ಕೂಲಂಕಷವಾಗಿ ಹೇಳ್ಬಾರ್ದೇನಯ್ಯ? ಮದುವೆ ಕಾರಿನಲ್ಲಿ ಬರುವಾಗ ಮದುಮಗ ಆಕ್ಸಿಡೆಂಟ್ ಆಗಿ ತೀರಿಕೊಂಡಿದ್ದಾನೆ. ತಂಗಿ, ಸಂಭ್ರಮದಿ ಸಹೋದರಿಯ ಮಾಂಗಲ್ಯ ಕಾರ್ಯ ನೆರವೇರಿಸುವ ಭಾಗ್ಯ ಪಡೆದುಕೊಂಡು ಬಂದಿಲ್ಲಮ್ಮ. ಈ ನಿನ್ನ ಅಣ್ಣ ಹಸಿಯ ಮೇಲೆ ಅಸನ್ಮುಖಳಾಗಿ ಕುಳಿತ ಈ ನಿನ್ನ ಜೀವಿತಾವಧಿಯ ಮಂಗಲಮಯ ಶುಭ ಪ್ರಸಂಗಕ್ಕೆ ಆ ವಿಧಿಯು ತನ್ನ ಕರಾಳ ಛಾಯೆಯನ್ನು ಚೆಲ್ಲಿ ಅಮಂಗಲದ ಬಗೆಯನ್ನೆಬ್ಬಿಸಿ ಬಿಟ್ಟಿತಮ್ಮ. ಮಂಗಲದ ಬಗೆಯನ್ನೆಬ್ಬಿಸಿ ಬಿಟ್ಟಿತು.
ಸುಂದರವಾದ ಈ ಮದುವೆಯ ಅಂದರ ನನಗೀಗ ಮಸಣ ಸದೃಶ್ಯವಾಗಿ ಕಾಣುತ್ತಿರ ತಂಗಿ. ಅಣ್ಣ, ಹಿಂದಿನ ಜನ್ಮದಲ್ಲಿ ನಾನು ಯಾರ ಕಲ್ಯಾಣಕಾರಕ್ಕೆ ಕಲ್ಲು ಹಾಕಿರುವೆನೆಂದು ಅಂತೆಯೇ ಆ ಭಗವಂತ ನನಗಿಂತ ಭವಣೆಯನ್ನ ತಂದೊಡ್ಡಿದ ಅಣ್ಣ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಣ್ಣ. ನಾನೇ ದುರ್ದೈವಿ ಅಣ್ಣ, ನಾನೇ ದುರ್ದೈವಿ. ಮಿಸ್ಟರ್ ದಿನೇಶ್, ಮಾನವರು ತಾವೆನಿಸಿಕೊಂಡಂತೆ ಎಲ್ಲವೂ ನಡೆದಿದ್ದರೆ ಆ ಮಹಾದೇವ ನಮ್ಮ ಮನೆಯ ಸರ್ವೆಂಟ್ ಆಗಿ ಬಿಡ್ತಿದ್ದ. ಯಾರೇ ಆಗಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮಫಲ ಇದೇ ಜನ್ಮದಲ್ಲಿ ಉಣ್ಲೇಬೇಕು. ಅಂದರೆ ಜಮೀನ್ದಾರೆ, ನನ್ನ ತಂಗಿ ಕರ್ಮ ಮಾಡಿರುವಳೆ? ಅದನ್ನು ನಾನು ಹೇಗೆ ಹೇಳಲಿ? ಧರ್ಮ ಮಾಡಿರುವಳು, ಕರ್ಮ ಮಾಡಿರುವಳು, ಅದು ನನಗೆ ಗೊತ್ತಿಲ್ಲ. ಆದರಿಷ್ಟೇ, ನಿಮ್ಮ ಸಹೋದರಿ ಮುತ್ತೈದೆಯಾಗಿ ಮಂದಹಾಸ ಬೀರುತ್ತ ನಲಿದಾಡುವುದನ್ನು ಕಾಣುವ ಯೋಗ ಕೈ ತಪ್ಪಿತಲ್ಲ ಅಂತ ವ್ಯಥೆಪಡುತ್ತಿದ್ದೆ ಅಷ್ಟೇ. ನಾನಿನ್ನು ಬರ್ತೀನಿ. ಬಾರವಿ. ನಿಲ್ಲಿ ದಯಾನಂದ್, ಈಗಲಾದರೂ ನಿಮಗೆ ನೆಮ್ಮದಿ ಐತೆ, ನಿಮಗೆ ಸಂತೋಷವಾಯಿತೆ. ಪರರ ದುಃಖವನ್ನು ಕಂಡು ಸಂತೋಷ ಪಡುವ ಸಣ್ಣ ಮನದವನೂ ನಾನಲ್ಲ. ಬೇರೆಯವರ ಸುಖ ಸಂತೋಷವನ್ನು ಕಂಡು ಅಸೂಯೆ ಪಡುವ ಕ್ಷುಲ್ಲಕನೂ ನಾನಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದೊಳಲು ನನಗಿರಲಿ ಎಂದು ಒಂದೇ ಒಂದು ತತ್ವವನ್ನು ಅಳವಡಿಸಿಕೊಂಡು ಸಾಗಿದ ತಲೆ ತಿರುಕ ನಾನು. ಜಮೀನ್ದಾರ್ರೆ, ಮನನೊಂದು ಮಾತನಾಡಿದ ನನ್ನ ತಂಗಿಯ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಹೇಗಾದರೂ ಮಾಡಿ ಈ ಮಾಂಗಲ್ಯ ಕಾರ್ಯ ನೆರವೇರಿಸುವ ದಯ ತೋರಿ. ಇಲ್ಲವಾದರೆ ಭಾವನಾ ಜೀವಿಯಾದ ನನ್ನ ತಂಗಿ ಇನ್ನೆಂದಿಗೂ ಮದುವೆಗೆ ಮನಸ್ಸು ಮಾಡಲಾರಳು. ಈಗ ನಾನು ಏನು ಮಾಡಬೇಕು ಹೇಳಿ ದಿನೇಶ್? ಲತಾಳಿಗಾಗಿ ನನ್ನ ಪ್ರಾಣ ತ್ಯಾಗಕ್ಕಾದರೂ ಸಿದ್ಧ. ಚೇಚೆ, ಅಂತ ಮಾತೇಕೆ ಜಮೀನ್ದಾರ್ರಿ? ನಿಮ್ಮ ಹಿರಿ ಹೃದಯದ ಸಿರಿಯನ್ನು ನಾನು ಬಲ್ಲೆನು. ಮೊದಲಿನಿಂದಲೂ ನೀವು ಮತ್ತು ಲತಾ ಪ್ರೇಮಿಗಳು. ಆದರೆ ಅವಳು ತನ್ನ ಗೆಳತಿಗಾಗಿ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಳು. ಆದರೆ ನೀವೀಗ ಮಡದಿಯಿಂದ ದೂರವಾಗಿ ಏಕಾಂಗಿಯಾಗಿರುವಿರಿ. ದೇವರು ಮತ್ತೆ ನಿಮ್ಮ ಪ್ರೀತಿಯ ಬಳ್ಳಿಗೆ ಕರುಣೆಯ ಪನ್ನೀರನ್ನೆರೆದಿದ್ದಾನೆ. ಮತ್ತೆ ಅಗಲಿದ ಪ್ರೇಮಿಗಳನ್ನು ಸತಿಪತಿಗಳೆಂಬ ಬಂಧನದಲ್ಲಿಡಲು ಆ ಭಗವಂತ ಈ ಸುಸಮಯವನ್ನು ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನನ್ನ ತಂಗಿಯ ಕೈ ಹಿಡಿದು ಅವಳ ಬಾಳ ಬೆಳಕಾಗಿರಿ ಎಂದು ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮಿಸ್ಟರ್ ದಿನೇಶ್, ಲತಾ ನಿನಗೆ ಒಡಹುಟ್ಟಿದ ಸಹೋದರಿ ನಿಜ. ಆದರೆ ಅವಳು ಎಂದು ನನ್ನ ಕೈಯಾರೆ ತನ್ನ ಗೆಳತಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿದಳು, ಅಂದೇ ನಾ ಪಡೆದ ನನ್ನ ಪ್ರೀತಿಯ ತಂಗಿಯಾಗಿ ಬಿಟ್ಟಿದ್ದಾಳೆ. ಅಂದಾಗ ತಂಗಿಯ ಕೈ ಹಿಡಿಯುವಷ್ಟು ಮಂದಮತಿ ನಾನಲ್ಲ ದಿನೇಶ್, ನಾನಲ್ಲ. ದಯಾನಂದ್, ತಂಗಿ, ನಾನು ನಿನ್ನ ತಂಗಿಯೇ. ಹೌದು ಹೌದು. ಆದರೂ ಈ ನನ್ನ ಸಿರಿಮಹಾಲಿಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿಕೊಳ್ಳದೆ ಬಿಡಲಾರೆ. ತಮ್ಮ ಮಾದ ವಿಚಿತ್ರವಾಗಿದೆ ಜಮೀನ್ದಾರ್. ವಿಚಿತ್ರವೇನೂ ಇಲ್ಲ. ಸದ್ಯ ತಾವು ಒಪ್ಪಿದರೆ ತಮ್ಮ ಸಹೋದರಿಯ ಕೊರಳು ಮಾಂಗಲ್ಯದಿಂದ ಅಲಂಕೃತವಾಗುವುದು ಈ ಮದುವೆಗೆಂದೇ ಸೇರಿದ ಸಾವಿರಾರು ಜನ ಗುರು ಹಿರಿಯರ ಸಮ್ಮುಖದಲ್ಲಿ. ನೀವೇನೇ ಹೇಳಿದ್ರು ನನ್ನ ಒಪ್ಪಿಗೆ ಇದೆ. ಲತಾ, ನಿನ್ನೊಪ್ಪಿಗೆ? ದಯಾನಂದ್, ನಿಮ್ಮ ನಿರ್ಮಲ ಮನವನ್ನರಿಯದ ಅಯೋಗ್ಯಳು ನಾನಲ್ಲ. ತಾವು ದೇವಮಾನವರು ದಯಾನಂದ್, ದೇವಮಾನವರು. ಲತಾ, ಆನಂದದಲ್ಲಿ ಅನಾಹುತವಾಗಬಾರದು. ಹೋಗು, ಮೊದಲು ಹಸಿಮಣಿ ಹೇರಿ ಕುಳಿತುಕೋ. ರವಿ, ಹೋಗು. ಅನುಮಾನಕ್ಕೆ ಅವಕಾಶ ಕೊಡದೆ ಲತಾಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸತಿ ಎಂದು ಸ್ವೀಕರಿಸು. ಅಣ್ಣ, ದಯಾನಂದ್, ನೀವು ನನ್ನ ತಮ್ಮನ ಮಡದಿಯ ಸ್ಥಾನದಲ್ಲಿ ಕಂಡು ನಿನ್ನನ್ನು ಸೊಸೆಯನ್ನಾಗಿ ಸ್ವೀಕರಿಸಿ ಈ ನನ್ನ ಸಿರಿಮಹಾಲಿಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿ
ನನ್ನ ತಮ್ಮ ರವಿ ಹಾಗೂ ನಿನ್ನ ಸುಖ ಸಂಸಾರವನ್ನು ಕಣ್ತುಂಬ ಕಂಡು ಆನಂದಿಸುವೆ. ಆಯ್ತೆ? ಅಣ್ಣ, ಈ ಮನೆಗೆ ಅತ್ತಿಗೆಯಾಗಿ ಬರಬೇಕಾದ ಈ ಲತಾ ಹುಚ್ಚ, ಅದು ಗತಿಸಿ ಹೋದ ಕತೆ. ಈ ನಿನ್ನಣ್ಣನ ಜೀವನದುದ್ದಕ್ಕೂ ಜೊತೆಯಾದ ವ್ಯತೆ. ಹಿಂದೆ ನಡೆದದ್ದೆಲ್ಲ ಅಗಲುಗೊನೆಸೆಂದು ಭಾವಿಸಿ ಲತಾಳಿಗೆ ಮಡದಿಯ ಸ್ಥಾನ ನೀಡಿ ನನ್ನ ಮನಸ್ಸಿಗೆ ನೆಮ್ಮದಿಯ ನೀಡು ರವಿ, ನೆಮ್ಮದಿಯ ನೀಡು. ಇದು ಈ ಜಮೀನ್ದಾರ್ ದಯಾನಂದನ ಆಜ್ಞೆ ಎಂದು ತಿಳಿಯಬೇಡ. ನೊಂದ ಜೀವಿಯ ಬೆಂದ ಹೃದಯದ ಕಳಕಳಿಯ ವಿನಂತಿ ರವಿ, ಕಳಕಳಿಯ ವಿನಂತಿ. ಅಣ್ಣ, ಅಂತ ಮಾತೆ ಕಣ್ಣ. ಈ ನಿನ್ನ ತಮ್ಮ ನಿನ್ನ ಮಾತು ಎಂದಾದರೂ ಮೀರಿಲ್ಲೇಣ. ನಿನ್ನ ಸಂತೋಷವೇ ನನ್ನ ಸಂತೋಷ, ನಿನ್ನ ಸುಖನೇ ನನ್ನ ಸುಖ ಅಣ್ಣ. ಹಾಗಾದರೆ ಅನುಮಾನಕ್ಕೆ ಅವಕಾಶ ಕೊಡದೆ ಮುಂದಿನ ಕಾರ್ಯಕ್ಕೆ ಅಣಿಯಾಗು. ಆಗಲಿ ಅಣ್ಣ, ನೀ ಹೇಳಿದಂತೆ ಕೇಳುತ್ತೇನೆ. ಮಂತ್ರ ಪ್ರಾರಂಭಿಸಿ. ತದೇವ ಲಗ್ನಂ ಸುದಿನಂತು ದೇವ ತಾರಬಲಂ ತು ಚಂದ್ರಬಲಂ ತು ದೈವ ವಿದ್ಯಾಬಲಂ ತು ದೇವ ಶುಭ ಮುಹೂರ್ತ ಸಾಹುದಾನ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವಾರಾರ ನಮಃ ಎಲ್ಲರೂ ಊಟಕ್ಕೆ ನಡೆಯಿರಿ. ಜಮೀನ್ದಾರ್ರೆ, ತಮ್ಮ ಈ ಉಪಕಾರವನ್ನು ನಾನು ಜನ್ಮ ಜನ್ಮಾಂತರದಲ್ಲೂ ಮರೆಯಲಾರೆ. ಇದರಲ್ಲಿ ಉಪಕಾರವೇನಿದೆ ದಿನೇಶ್? ಮಾನವೀಯತೆ ದೃಷ್ಟಿಯಿಂದ ನಾ ಮಾಡಿದ ಕರ್ತವ್ಯವಷ್ಟೇ. ಎಲ್ಲರೂ ಊಟಕ್ಕೆ ಹೋಗೋಣ, ನಡಿ. ಊಟಕ್ಕೆ ಹೋಗೋ ಮುನ್ನ ನೀನು ಆಶೀರ್ವಾದ ಪಡಿಸೋಣ ನಮಗೆ. ಇಲ್ಲಿ ನಡೆಯೋಣ.